ಜನರಲ್ ನಾಲೆಜ್ ಮಾಕ್ ಟೆಸ್ಟ್ 2. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿವೆ? ಭಾಗ 3ರಲ್ಲಿವೆ. ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ 3ರಲ್ಲಿ ಅನುಚ್ಛೇದ 12ರಿಂದ 35ರಲ್ಲಿ ಇವೆ. ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಯಾವ ಭಾಗದಲ್ಲಿವೆ? ಭಾಗ 4ರೊಳಗದಾವೆ. ಮೂಲಭೂತ ಕರ್ತವ್ಯಗಳು ಯಾವ ಅನುಚ್ಛೇದದಲ್ಲಿವೆ? ಅನುಚ್ಛೇದ 51 ಎದಾಗದಾವೆ. ಭಾರತದ ಸಂವಿಧಾನದ ರಕ್ಷಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಸುಪ್ರೀಂ ಕೋರ್ಟ್. ಲೋಕಸಭೆ ಗರಿಷ್ಠ ಅವಧಿ ಸಾಮಾನ್ಯವಾಗಿ ಎಷ್ಟು? 5 ವರ್ಷ. ರಾಜ್ಯಸಭೆಯ ಸದಸ್ಯರ ಸಾಮಾನ್ಯ ಅವಧಿ ಎಷ್ಟು? 6 ವರ್ಷ. ರಾಜ್ಯಸಭೆ ಶಾಶ್ವತ ಸದನ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತರಾಗುತ್ತಾರೆ. ರಾಜ್ಯಸಭೆ ಪದನಿಮಿತ್ತ ಸಭಾಪತಿ ಯಾರು? ಉಪರಾಷ್ಟ್ರಪತಿ. ಹಣಕಾಸು ಮಸೂದೆ ಮನಿ ಬಿಲ್ ಮೊದಲು ಯಾವ ಸದನದಲ್ಲಿ ಮಂಡನೆಯಾಗಬೇಕು? ಲೋಕಸಭೆಯಲ್ಲಿ. ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ಬಂದರು ನಗರ ಯಾವುದು? ಲೋಥಾಲು. ಮೊಹೆಂಜೊದಾರೋ ಇಂದಿನ ಯಾವ ದೇಶದಲ್ಲಿದೆ? ಪಾಕಿಸ್ತಾನದಲ್ಲಿದೆ. ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಗೌತಮ ಬುದ್ಧ. ಜೈನ ಧರ್ಮದ 24ನೇ ತೀರ್ಥಂಕರು ಯಾರು? ಮಹಾವೀರ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಕಳಿಂಗ ಯುದ್ಧ ನಂತರ ಅಶೋಕನು ಯಾವ ಧರ್ಮವನ್ನು ಸ್ವೀಕರಿಸಿದನು? ಬೌದ್ಧ ಧರ್ಮ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಹರಿಹರ ಮತ್ತು ಬುಕ್ಕ. ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ರಾಜ್ಯ ಯಾವುದು? ರಾಜಸ್ಥಾನ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ದಕ್ಷಿಣ ಭಾರತದ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಗೋದಾವರಿ. ನರ್ಮದಾ ನದಿ ಮುಖ್ಯವಾಗಿ ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ? ಪಶ್ಚಿಮಕ್ಕೆ ಹರಿಯುತ್ತದೆ. ಗಂಗಾ ನದಿ ಅಂತಿಮವಾಗಿ ಯಾವ ಕೊಲ್ಲಿಯಲ್ಲಿ ಸೇರುತ್ತದೆ? ಬಂಗಾಳ ಕೊಲ್ಲಿ. ಕರ್ನಾಟಕದ ಏಕೀಕರಣ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ನವೆಂಬರ್ 1. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಜೋಗ ಜಲಪಾತ ಯಾವ ನದಿಯ ಮೇಲಿದೆ? ಶರಾವತಿ. ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? ವಿಜಯನಗರ ಸಾಮ್ರಾಜ್ಯ. ಪಟ್ಟದಕಲ್ಲು ಯಾವ ಕಾರಣಕ್ಕಾಗಿ ಪ್ರಸಿದ್ಧವಾಗಿದೆ? ಚಾಲುಕ್ಯ ವಾಸ್ತುಶಿಲ್ಪ. ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH-44. ಭಾರತೀಯ ರೂಪಾಯಿ ಚಿಹ್ನೆ ವಿನ್ಯಾಸಗೊಳಿಸಿದವರು ಯಾರು? ಡಿ ಉದಯ್ ಕುಮಾರ್. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ 1935. ಭಾರತದ ಮೊದಲ ಉಪಗ್ರಹ ಆರ್ಯಭಟ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ? APJ ಅಬ್ದುಲ್ ಕಲಾಂ. ತುಂಬ ಮುಖ್ಯವಾದ 10 ಫ್ಯಾಕ್ಟ್ಗಳು. ಮೂಲಭೂತ ಹಕ್ಕುಗಳು ಭಾಗ 3ರಲ್ಲಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ 4ರಲ್ಲಿದ್ದಾವೆ. ಮೂಲಭೂತ ಕರ್ತವ್ಯಗಳು ಅನುಚ್ಛೇದ 51 ಎದಾಗೈತಿ. ರಾಜ್ಯಸಭೆ ಶಾಶ್ವತ ಸದನ. ಲೋಥಾಲು ಬಂದರು ನಗರ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಹರಿಹರ ಬುಕ್ಕ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ, 1930 ಮೀಟರ್ ಎತ್ತರ ಇದೆ. ಜೋಗ ಶರಾವತಿ ನದಿ. ಆರ್ಯಭಟ ಭಾರತದ ಮೊದಲ ಉಪಗ್ರಹ.